ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ಈ ಬಾರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಫೀಲ್ಡ್ಗೆ ಇಳಿಯೋದೇ ಡೌಟ್ ಆಗಿದೆ. ಯಾಕಂದ್ರೆ ಸರ್ಕಾರ ಷರತ್ತುಬದ್ಧಂತ ಅನುಮತಿ ಕೊಟ್ಟರು ಕೂಡ ಆರ್ಸಿಬಿ ಮಾತ್ರ ಹಿಂದೇಟ್ ಹಾಕ್ತಾ ಇದೆ. ಹೌದು, ಯಾಕಪ್ಪ ಅಂತೀರಾ? ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಹೌದು, 2025ರ ಬಳಿಕ ನಡೆದಂತ ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಬ್ಯಾಂಗ್ಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಗಿತ್ತು. ಈ ಕಾಲ್ತುಳಿತದಿಂದಾಗಿ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ದುರ್ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದಂತಹ ರಾಜ್ಯ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂನ ಪಂದ್ಯಗಳ ಆಯೋಜನೆಗೆ ಒಂದಿಷ್ಟು ನಿಷೇಧಗಳನ್ನ ಹೇರಲಾಗಿತ್ತು. ಇದೀಗ ನಿಷೇಧ ತೆರವುಗೊಳಿಸಿದ್ರು ಕೂಡ ಆರ್ಸಿಬಿ ಬೆಂಗಳೂರಿನಲ್ಲಿ ಪಂದ್ಯ ಆಡೋಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಿಜ ಅನ್ಸಿದ್ರು ಇದು ಸತ್ಯ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ನಿಷೇಧ ತೆರವಾದ್ರೂ ಕೂಡ ಆರ್ಸಿಬಿ ತಂಡ ಬೆಂಗಳೂರಿನಲ್ಲಿ ಕಣಕ್ಕಿಳಿಯಲು ಮನಸ್ಸು ಮಾಡ್ತಾ ಇಲ್ಲ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವಾಡಬೇಕಾದ್ರೆ ರಾಜ್ಯ ಸರ್ಕಾರ ಷರತ್ತುಬದ್ಧ ಅನುಮತಿಯನ್ನ ನೀಡಿದೆ. ಕೆಲ ಷರತ್ತುಗಳೇ ಆರ್ಸಿಬಿ ಪಾಲಿಗೆ ತೊಡಕ ಪರಿಣಮಿಸ್ತಾ ಇದೆ. ಬೆಂಗಳೂರಿನಲ್ಲಿ ಪಂದ್ಯವಾಡೋದಕ್ಕೆ ಅನುಮತಿ ನೀಡಿರುವಂತ ಕರ್ನಾಟಕ ಸರ್ಕಾರ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಬೇಕು. ಇದರ ಜೊತೆಗೆ ಯಾವುದೇ ದುರ್ಘಟನೆಗಳು ನಡೆದ್ರು ಅದಕ್ಕೆಲ್ಲಾ ನೀವೇ ಜವಾಬ್ದಾರಿ ಎಂಬುದನ್ನ ಒತ್ತಿ ಒತ್ತಿ ಹೇಳಲಾಗ್ತಾ ಇದೆ. ಅಂದ್ರೆ ಪಂದ್ಯದ ದಿನದಂದು ಸ್ಟೇಡಿಯಂನ ಸುತ್ತಮುತ್ತಲಿನಂತಹ ರಸ್ತೆಗಳಲ್ಲಿ ಏನಾದ್ರೂ ಕೂಡ ಸಂಭವಿಸಿದ್ರು ಅದಕ್ಕೆ ನೀವೇ ಕಾರಣರಾಗ್ತೀರಿ, ಆರ್ಸಿಬಿ ಫ್ರಾಂಚೈಸಿಯನ್ನೇ ಹೊಣೆಗಾರನಾಗಿ ಮಾಡಲಾಗ್ತದೆ ಅಂತ ತಿಳಿಸಿದ್ದಾರೆ. ಇದೇ ಕಾರಣಕ್ಕೆ ಆರ್ಸಿಬಿ ಮಾಲೀಕರು ಬೆಂಗಳೂರಿನಲ್ಲಿ ಪಂದ್ಯವನ್ನ ಆಯೋಜಿಸೋದಕ್ಕೂ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಅಂತ ಬಿಸಿಸಿಐ ಮೂಲಗಳು ತಿಳಿಸ್ತಾ ಇವೆ. ಇನ್ನು ಸರ್ಕಾರದಿಂದ ಷರತ್ತುಬದ್ಧ ಅನುಮತಿ ಸಿಕ್ಕಿದ್ರು ಆರ್ಸಿಬಿ ಫ್ರಾಂಚೈಸಿ ಕಡೆಯಿಂದ ಕೂಡ ಅಂತಿಮ ನಿರ್ಧಾರ ಬಂದಿಲ್ಲ ಅನ್ನೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೋಮ್ ಗ್ರೌಂಡ್ ಮಾಹಿತಿ ಆಗಿದೆ. ಯಾವುದೆಂದು ತಿಳಿದಿಲ್ಲ. ಜನವರಿ 27ರವರೆಗೂ ಕೂಡ ಇದಕ್ಕೆ ಗಡುವನ್ನ ನೀಡಲಾಗಿದೆ. ಅದರಂತೆ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬೆಂಗಳೂರಿನಲ್ಲಿಯೇ ಕಣಕ್ಕಿಳಿಯಲಿದೆಯಾ ಅಥವಾ ಬೇರೆ ಮೈದಾನದಲ್ಲಿ ಹೋಮ್ ಗ್ರೌಂಡ್ ಹಾಕಿ ಆಯ್ಕೆ ಮಾಡ್ಕೊಳ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಕ್ರೀಡಾ ಸುದ್ದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.